ನಮಸ್ಕಾರ. ನಾನಿದ್ದೀನಿ ಇವತ್ತು ನಮ್ಮ ತುಮಕೂರು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಜಿಲ್ಲೆಯ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ನೂರುನಿಸಾ ಮೇಡಮ್ ಅವ್ರ ಜೊತೆ ಇದ್ದೀನಿ. ನಿಮ್ಗೆ ಈಗಾಗಲೇ ಗೊತ್ತಿರಬಹುದು, ತುಮಕೂರು ಜಿಲ್ಲೆ ಈ ಸಾಮಾಜಿಕ ಪಿಡುಗುಗಳ ನಿವಾರಣೆ ಮತ್ತು ಜಾಗೃತಿ ಈ ತರದಲ್ಲಿ ನಮ್ಮ ಈ ನೂರುನಿಸಾ ಮೇಡಮ್ ಅವರು ಸಾಕಷ್ಟು ಯಶಸ್ಸು ಗಳಿಸಿ ಜಾಗೃತಿ ಮೂಡಿಸಿ ಪರಿಹಾರ ಕೊಡಿಸುವಲ್ಲಿ ಕೂಡ ತುಂಬಾ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಈ ಕುರಿತು ಅವ್ರ ಜೊತೆ ಒಂದು ಸಣ್ಣ ಮಾತುಕತೆ ನಡೆಸೋಣ. ನಮಸ್ತೆ ಮೇಡಮ್ ನಮಸ್ಕಾರ. ನಮಸ್ತೆ ನಮಸ್ತೆ. ಜಿಲ್ಲೆನಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ ಮೇಡಮ್? ನಾನು ತುಮಕೂರು ಜಿಲ್ಲೆಯಲ್ಲಿ ಕಳೆದ 4 ವರ್ಷಗಳಿಂದ, ಈ ಜುಲೈ ಬಂದ್ರೆ ನನ್ನ 4 ವರ್ಷ ಕಂಪ್ಲೀಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ತಿಪ್ಟೂರಿನಲ್ಲಿ 1 ವರ್ಷ ಹಿರಿಯ ಸಿವಿಲ್ ನ್ಯಾಯಾಧೀಶಿಯಾಗಿ ಕೋರ್ಟ್ ನಲ್ಲಿ ಕೆಲಸ ಮಾಡಿದ್ದೀನಿ. ಜಿಲ್ಲೆನಲ್ಲಿ ಈಗಾಗಲೇ ಸಾಮಾಜಿಕ ಪಿಡುಗುಗಳನ್ನ ನೀವಾಗಲೇ ಸಾಕಷ್ಟು ಅದಕ್ಕೆ ಜಾಗೃತಿ ಮೂಡಿಸೋದಾಗ್ಬೋದು, ಅದಕ್ಕೆ ಪರಿಹಾರ ಕ್ರಮಗಳನ್ನು ಮಾಡಬಹುದು. ಈ ರೀತಿ ದಿಟ್ಟ ಹೆಜ್ಜೆಯನ್ನ ಮಾಡಿದಿರಿ. ಇದ್ರ ಕುರಿತು ಮಾನ್ಯ ಉಚ್ಚ ನ್ಯಾಯಾಲಯ ಕೂಡ ನಿಮ್ಮ ಒಂದು ಸಾಧನೆಯನ್ನ ಮೆಚ್ಕೊಂಡಿದೆ. ಅದನ್ನ ರಾಜ್ಯವ್ಯಾಪಿ ಕೂಡ ಅನುಷ್ಠಾನ ಮಾಡಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿ ಕೇಳ್ಪಟ್ಟಿದ್ದೀನಿ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅದು 2022ರಲ್ಲಿ ನಮ್ಮ ಮಲ್ಲೇನಹಳ್ಳಿ ಗೊಲ್ಲರಹಟ್ಟಿಯಲ್ಲಿ ತಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದು ಬಾಣಂತಿ ಮಗುವನ್ನು ಹೊರಗಿಟ್ಟುವುದರಿಂದ ಒಂದು ಮಗು ಆಸ್ಪತ್ರೆಯಲ್ಲೇ ತೀರಿ ಹೋಗಿತ್ತು. ಇನ್ನೊಂದು ಮಗುವಿನ ಜೊತೆಗೆ ಬಾಣಂತಿಯನ್ನು ಅಲ್ಲಿ ಹಟ್ಟಿಯ ಗುಡ್ಲಲ್ಲಿ ಇಟ್ಟಿದ್ರಿಂದ ಅದು ಜುಲೈ ತಿಂಗಳು, ಬೇರೆ ಜೂನ್ ಜುಲೈ ತಿಂಗಳು ಮಳೆ ಚಳಿಗೆ ಇನ್ನೊಂದು ಮಗು ಗುಡ್ಲಲ್ಲಿ ಸತ್ತೋಗಿತ್ತು. ಸೊ ನಮ್ಗೆ ಹ್ಯೂಮನ್ ರೈಟ್ಸ್ ಅವರು ಒಂದು ಅರ್ಜಿ ಕೊಟ್ಟಿದ್ರು. ಆ ಬೇಸಿಸ್ ಅಲ್ಲಿ ನಾವು ಅಲ್ಲಿ ಸ್ಪಾಟಿಗೆ ಹೋದಾಗ ಆ ಬಾಣಂತಿ ಈಗ್ಲೂ ಅಲ್ಲೇ ಇದ್ಲು, ಗುಡ್ಲಲ್ಲೇ ಇದ್ಲು, ತುಂಬಾ ದಯನೀಯ ಸ್ಥಿತಿ ಇತ್ತು, ಅನಿಮಿಕ್ ಆಗಿದ್ದು. ಇಮಿಡಿಯೇಟ್ ನಾನು ಮನ್ಸು ಮಾಡಿದೆ ಆ ಮೌಢ್ಯತೆಯನ್ನು ನಿಲ್ಲಿಸ್ಬೇಕು, ನನ್ನಿಂದಾದ ಪ್ರಯತ್ನ ಮಾಡ್ಬೇಕಂತ ಅವಳನ್ನ ಅಲ್ಲಿಂದ ಅವ್ರ ಮನೆಯ ಒಳಗಡೆ ಸೇರಿಸಿ ನೀರು ಕುಡಿಸಿ ಅಲ್ಲಿಂದ ಇಮಿಡಿಯೇಟ್ ತಕ್ಷಣ ಆಂಬ್ಯುಲೆನ್ಸ್ ಅಲ್ಲಿ ಜಿಲ್ಲಾಸ್ಪತ್ರೆಗೆ ಅವಳಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ದಾಖಲು ಮಾಡಲಾಯಿತು. ನಂತರ ಅಷ್ಟೇ ಅಲ್ಲ, ಅವಳ ಪತಿ ಮತ್ತು ತಂದೆಯ ಮೇಲೆ ಒಂದು FIR ಕ್ರಿಮಿನಲ್ ಮೊಕದ್ದಮೆಯನ್ನು ಸಹ ನಾವು ದಾಖಲು ಮಾಡಿದ್ದೇವೆ. ಈಗ ಕೇಸ್ ನಡೀತಾ ಇದೆ. ಅದಾದ ನಂತರ ಪ್ರತಿ ಗೊಲ್ಲರಹಟ್ಟಿಗೆ ಹೋಗಿ ಅವರನ್ನು ಒಂದು ಮನವೊಲಿಸುವ ಪ್ರಯತ್ನ, ಮತ್ತೆ ಆ ಮೌಢ್ಯತೆಯಿಂದ ಅವ್ರು ಹೇಗೆ ಹೊರಬಂದು ನಿಮ್ ತರ ಒಳ್ಳೆಯ ಜೀವನ ಮಾಡ್ಬೇಕು, ಸಮಾಜದ ಮುಖ್ಯ ವಾಹಿನಿಗೆ ಬಂದು ಅವ್ರು ಬದುಕಬೇಕು, ಅವರ ಸ್ಥಿತಿಗತಿ ಚೆನ್ನಾಗಾಗಬೇಕು ಎಂಬ ನಿಟ್ಟಿನಲ್ಲಿ ಬಹಳಷ್ಟು ಕಾನೂನು ಅರಿವು ಕಾರ್ಯಕ್ರಮಗಳನ್ನು ತುಂಬಾ ಗೊಲ್ಲರಹಟ್ಟಿಗಳಲ್ಲಿ ಮಾಡಿದ್ದೇವೆ. ನಾಟಕಗಳ ಮೂಲಕವೂ ಅವರಿಗೆ ಮನವರಿಕೆ ಮಾಡುವ ಪ್ರಯತ್ನ ಮಾಡಿದ್ದೇವೆ. ಮೇಡಮ್, ಈಗ ನಿಮ್ಮ ಕಾರ್ಯವ್ಯಾಪ್ತಿಯ ಒಂದು ಭಾಗದಲ್ಲಿ ಪ್ರಮುಖವಾಗಿ ಜನರಿಗೆ ನ್ಯಾಯ ದೊರಕಿಸಿಕೊಡ್ತಕ್ಕಂಥದ್ದು ಮತ್ತು ಸಿವಿಲ್ ವ್ಯಾಜ್ಯಗಳನ್ನ ಬಗೆಹರಿಸತಕ್ಕಂಥ ಈ ಪ್ರಮುಖ ಲೋಕ ಅದಾಲತ್ ಮಾಡ್ತಾ ಇದ್ದೀರಿ. ಈ ಪ್ರಗತಿನಲ್ಲಿ ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿದೆ ತುಮಕೂರು ಜಿಲ್ಲೆ ಅಂತ ನೀವು ಕೂಡ ಹೇಳ್ಕೊಂಡಿದ್ರಿ. ಈ ಲೋಕ ಅದಾಲತ್ ಕಾರ್ಯಕ್ರಮದಲ್ಲಿ ಈ ರೀತಿ ಸಿವಿಲ್ ವ್ಯಾಜ್ಯಗಳನ್ನ, ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನ ಮೊನ್ನೆ ಮಾಧ್ಯಮ ಪ್ರಕಟಣೆಯನ್ನು ಕೂಡ ಕೊಟ್ಟಿದ್ರಿ, 3 ಲಕ್ಷ ಚಿಲ್ಲರೆ ಅಂತ ಮಾಡಿದ್ರಿ. ಇದು ಯಾವ ರೀತಿ ಈ ಜನರಿಗೆ ನೆರವಾಗುತ್ತೆ ಮೇಡಮ್? ಈ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಮುಖ್ಯ ಕೆಲಸನೇ ಯಾವನೇ ಒಬ್ಬ ಕಕ್ಷಿದಾರನು ನ್ಯಾಯಾಲಯಕ್ಕೆ ಹೋಗುವ ಮುಂಚೆ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಬಂದು ಅಪ್ರೋಚ್ ಆದಲ್ಲಿ ನಾವು ಅವರ ಕೇಸ್ಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸುವುದು. ಅದನ್ನು ವ್ಯಾಜ್ಯ ಪೂರ್ವ ಪ್ರಕರಣ ಅಂತೇಳಿ ದಾಖಲಿಸಿ ಎಲ್ಲಾ ರೀತಿಯ ಸಿವಿಲ್ ಪ್ರಕರಣ, ಜಮೀನಿನ ವ್ಯಾಜ್ಯ ಇರ್ಬೋದು, ಅದೇ ರೀತಿ ಕೌಟುಂಬಿಕ ಕಲಹಗಳು, ಗಂಡ ಹೆಂಡತಿ ಮಕ್ಕಳೇ ಆಸ್ತಿ ವಿಚಾರ, ಹಣಕಾಸಿನ ವ್ಯವಹಾರಗಳ ವಿಚಾರ, ಮತ್ತೆ ಬ್ಯಾಂಕ್ ಅಲ್ಲಿ ಲೋನ್ ತಕೊಂಡು ಪಾವತಿ ಮಾಡ್ಲಿಕ್ಕೆ ಆಗ್ಲಿಲ್ಲ, ಆಗ ಬ್ಯಾಂಕ್ ಅವರನ್ನು ಕರೆಸಿ ಮನವೊಲಿಸಿ ಅವ್ರದ್ದು ಬಡ್ಡಿ ಮನ್ನಾ ಮಾಡಿ ಏನೋ ಹೆಚ್ಚು ಕಮ್ಮಿ ಮಾಡಿ ಸೆಟ್ಲ್ ಮಾಡಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಇಂಥ ಪ್ರಕರಣ ಅಲ್ಲ, ಎಲ್ಲಾ ರೀತಿಯ ಪ್ರಕರಣ, ಬರೀ ನ್ಯಾಯಾಲಯಕ್ಕೆ ಸಂಬಂಧಪಟ್ಟ ಪ್ರಕರಣ ಅಲ್ಲ, ಸಂಬಂಧಪಟ್ಟ ರೆವಿನ್ಯೂ ಇಲಾಖೆ, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ವಿವಿಧ ಖಾಸಗಿಯೇತರ ಇಲಾಖೆಗಳಿಂದ ಏನೇನು ಜನರಿಗೆ ಹಕ್ಕುಚ್ಯುತಿಯಾಗಿದೆ ಅವ್ರು ನಮ್ಮನ್ನು ಬಂದು ಭೇಟಿಯಾಗಿ ಇಲ್ಲಿ ಅರ್ಜಿ ಸಲ್ಲಿಸಿದಾಗ ನಾವು ಅದನ್ನೆಲ್ಲ ಅಟೆಂಡ್ ಮಾಡ್ಬಿಟ್ಟು ಸಂಬಂಧಪಟ್ಟ ಕಚೇರಿಗೆ ಅಥವಾ ಸಂಬಂಧಪಟ್ಟ ಸಂಸ್ಥೆಗೆ ನಾವು ನೋಟಿಸ್ ಮಾಡೋದರ ಮೂಲಕ ಅವರನ್ನು ಕರೆಸಿ ಇಲ್ಲಿ ರಾಜಿ ಸಂಧಾನಕ್ಕೆ ಇತ್ಯರ್ಥಪಡಿಸ್ತೀವಿ. ವ್ಯಾಜ್ಯ ಪೂರ್ವ ಪ್ರಕರಣಗಳಂದ್ರೆ ಯಾವ ರೀತಿ? ವ್ಯಾಜ್ಯ ಪೂರ್ವ ಪ್ರಕರಣ ಹೇಳಿದ್ರೆ ನ್ಯಾಯಾಲಯಕ್ಕೆ ಸಲ್ಲಿಸಿದ ನಂತರ ಅದು ಪೆಂಡಿಂಗ್ ಕೇಸ್ ಅಲ್ಲಿರುವಂತ ನ್ಯಾಯಾಲಯದ ಪ್ರಕರಣ ಅಂತ ಆಗುತ್ತೆ. ನ್ಯಾಯಾಲಯಕ್ಕೆ ಹೋಗುವ ಮುಂಚೆ ನಾವು ವ್ಯಾಜ್ಯ ಪೂರ್ವ ಪ್ರಕರಣ ಅಂತ ಇಲ್ಲಿ ಅವರ ಅರ್ಜಿಯ ಮೇಲೆ ಅದನ್ನು ಪ್ರೀ ಲಿಟಿಗೇಷನ್ ಕೇಸ್ ಅಂತ ತಗೊಳ್ತೀವಿ. ನಾನು ಆಗ್ಲೇ ಹೇಳಿದಾಗೆ ಎಲ್ಲ ಜಮೀನಿನ ಎಲ್ಲ ವಿಚಾರಗಳು, ಎಲ್ಲ ಕೌಟುಂಬಿಕ ಕಲಹಗಳು, ಈ ಕೆಲವೊಂದು ಕ್ರಿಮಿನಲ್ ಕೇಸ್ಗಳನ್ನು, ಚೆಕ್ ಬೌನ್ಸ್ ಕೇಸ್ ಇರ್ಬೋದು, ಸಣ್ಣ ಪುಟ್ಟ ಹೊಡೆದಾಟ ಮಾಡಿನೂ ಇಲ್ಲಿ ಬರ್ತಾರೆ, ರಾಜಿ ಸಂಧಾನ ಮಾಡಿಸಿ ಮೇಡಮ್ ಅಂತ, ತಂದೆ ಮಕ್ಕಳ ಮಧ್ಯೆ ಇರ್ಬೋದು, ಗಂಡ ಹೆಂಡತಿ ಮಕ್ಕಳ ಮಧ್ಯೆ ಎಲ್ಲ ರೀತಿಯ ವ್ಯಾಜ್ಯಗಳನ್ನು ಇಲ್ಲಿ ನಾವು ಸರಿಪಡಿಸ್ತೇವೆ. ಇಲ್ಲಿ ಲೋಕ ಅದಾಲತ್ನಲ್ಲಿ ತೀರ್ಮಾನದಂತ ಪ್ರಕರಣಗಳಿಗೆ ತೀರ್ಪಿಗೆ ಮೇಲ್ಮನವಿಗೆ ಅವಕಾಶ ಇಲ್ಲ ಅಂತ ಹೇಳಿ ಹೇಳ್ತೀರಿ. ಖಂಡಿತ ಮೇಲ್ಮನವಿ ಅವಕಾಶ ಇಲ್ಲ. ಯಾಕೇಳಿದ್ರೆ ಲೋಕ ಅದಾಲತ್ನಲ್ಲಿ ಯಾವುದೇ ಪ್ರಕರಣ ದಾಖಲಾಗಿ ಅದನ್ನು ನಾವು ನಮ್ಮ ಮಧ್ಯಸ್ಥಿಕೆಯ ಕೇಂದ್ರ ಅಥವಾ ಲೋಕ ಅದಾಲತ್ ಅಲ್ಲಿ ನಾವು ಅಥವಾ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ರಾಜಿ ಸಂಧಾನ ಮಾಡಿದ್ರೆ ಅದರ ವಿರುದ್ಧ ಯಾವುದೇ ಅಪೀಲು ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ. ಮತ್ತೆ ಸಿವಿಲ್ ದಾವೆಗಳಲ್ಲಿ ಪಕ್ಷಕಾರರು ಕೋರ್ಟ್ ಫೀಸ್ ಅಂತ ಕಟ್ಟಬೇಕು ವಾದಿ, ಅದನ್ನು ಸಂಪೂರ್ಣವಾಗಿ ಅವರಿಗೆ ಹಿಂದಿರುಗಿಸಲಾಗ್ತದೆ. ಈಗ ಎಷ್ಟೋ ಜನರಿಗೆ ಗೊತ್ತಿರಲ್ಲ, ಲೋಕ ಅದಾಲತ್ ಈಗ ಮಾರ್ಚ್ 14 ನಡೆಯುತ್ತೆ.
ಅವರು ನೇರವಾಗಿ ಯಾವ ರೀತಿ ನೀವು ಪ್ರಾಧಿಕಾರದ ಮೂಲಕ ಹೋಗ್ಬೇಕಾ ಅಥವಾ ವಕೀಲರ ಮೂಲಕ ಹೋಗ್ಬೇಕಾ, ವಕೀಲರು ರಹಿತವಾಗಿ ಕೂಡ ಅವರು ಲೋಕ ಅದಾಲತಲ್ಲಿ ಭಾಗವಹಿಸ್ತಾರೆ? ಖಂಡಿತವಾಗಿಯೂ ಅದು ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳ ಬಗ್ಗೆ ವಕೀಲರು ಇರ್ತಾರೆ, ವಕೀಲರ ಗಮನಕ್ಕೆ ಬಂದಿರ್ತದೆ. ನ್ಯಾಯಾಧೀಶರು ಈ ಕೇಸ್ ರಾಜಿ ಸಂಧಾನ ಆಗ್ಲಿಕ್ಕೆ ಸೂಕ್ತ ಅಂತ ಅವರು ಒಂದು ನಿರ್ಧಾರ ಮಾಡಿ ಆಗ ಉಭಯ ಪಕ್ಷಕಾರರನ್ನು ವಕೀಲರ ಜೊತೆಗೆ ಅಲ್ಲಿ ಕೂರಿಸ್ಬಿಡ್ತಾರೆ. ಕೋರ್ಟ್ ಅಲ್ಲಿ ಅವರವರ ಕೋರ್ಟ್ ಅಲ್ಲೂ ಅಲ್ಲಿ ಕೂರಿಸಿ ಮಾತಾಡಿಸ್ತಾರೆ. ಉಭಯ ಪಕ್ಷಕಾರರನ್ನು ಕೂರಿಸಿ ಬಿಟ್ಟು ಅಲ್ಲಿ ನ್ಯಾಯಾಲಯದ ಕಲಾಪ ಆಗುವ ಕಡೆ ಎಲ್ಲ ಆ ಸೀಟಿಂದ ಇಳಿದು ಕೆಳಗಡೆ ಕೂತು ಉಭಯ ಪಕ್ಷಕಾರರ ವಕೀಲರ ಸಮ್ಮುಖ ಮಾತುಕತೆ, ರಾಜಿ ಇತ್ಯರ್ಥ ಮಾಡ್ಲಿಕ್ಕೆ ಮಾತುಕತೆ ಆಗ್ತದೆ. ಪಾಲು ವಿಭಾಗ ಕೇಸ್ ಇರ್ಬೋದು, ಇಂಜಂಕ್ಷನ್ ದಾವೆಗಳಿರ್ಬೋದು, ಅಥವಾ ಬಾಡಿಗೆ ಕರಾರಿಗೆ ಸಂಬಂಧಪಟ್ಟಂತಹ ಹಣ ವಸೂಲಾತಿಗೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಬಹಳ ಪ್ರಕರಣಗಳನ್ನು ಲೋಕ ಅದಾಲತ್ನಲ್ಲಿ ಇತ್ಯರ್ಥಪಡಿಸಲಾಗ್ತದೆ. ಮೇಡಮ್, ಈಗ ಲೋಕ ಅದಾಲತ್ನಲ್ಲಿ ಹೆಚ್ಚಿಗೆ ಈಗ ಸಿವಿಲ್ ವ್ಯಾಜ್ಯಗಳೇ ಬರ್ತವೆ. ಅದರಲ್ಲಿ ಕ್ರಿಮಿನಲ್ ಯಾವ ಸ್ವರೂಪದ ಪ್ರಕರಣಗಳನ್ನ ಲೋಕ ಅದಾಲತ್ ಅದು ಸಿವಿಲ್ ಎಲ್ಲಾ ವ್ಯಾಜ್ಯಗಳು, ಕ್ರಿಮಿನಲ್ ಅಲ್ಲಿ ರಾಜಿ ಆಗತಕ್ಕಂತ ಕ್ರಿಮಿನಲ್ ಪ್ರಕರಣಗಳು ಅಂತ ಹೇಳಿದ್ರೆ ಕಾಂಪೌಂಡೇಬಲ್ ಕ್ರಿಮಿನಲ್ ಕೇಸಸ್ ಹೇಳ್ತೀವಿ. ಹೇಳಿದ್ರೆ ಸಣ್ಣ ಪುಟ್ಟ ಹಲ್ಲೆ, ಕಳ್ಳತನ, ದೊಡ್ಡ ಪ್ರಕರಣ ಹೇಳಿದ್ರೆ ಕೊಲೆ, ದರೋಡೆ, ಬಲಾತ್ಕಾರ ಇಂಥದ್ದೆಲ್ಲ ರಾಜಿ ಆಗತಕ್ಕದ್ದು ಅಲ್ಲ. ಅದು ನಾನ್ ಕಾಂಪೌಂಡೇಬಲ್ ಅಂತ ಹೇಳ್ತೀರಿ, ಅದು ರಾಜಿ ಮಾಡ್ಲಿಕ್ಕೆ ಆಗಲ್ಲ. ಹೊರತು ಉಳಿದ ಹಲ್ಲೆ, ಸಣ್ಣ ಪುಟ್ಟ ಹಲ್ಲೆ ವಿಚಾರ, ಕಳ್ಳತನ, ಮಾತಿನ ಚಕಮಕಿ ಆಗಿ ನ್ಯಾಯಾಲಯಕ್ಕೆ ಬಂದಿರ್ತಾರೆ, ಚೆಕ್ ಬೌನ್ಸ್ ಪ್ರಕರಣ, ಇಂಥದ್ದೆಲ್ಲ ಕ್ರಿಮಿನಲ್ ಪ್ರಕರಣಗಳನ್ನು ರಾಜಿ ಮಾಡ್ತೇವೆ. ಜಿಲ್ಲೆನಲ್ಲಿ ಇದುವರೆಗಾಗಿ ಲೋಕ ಅದಾಲತ್ಗಳಲ್ಲಿ ನಡೀತಾ ಇದೆ. ಜನರು ಭಾಗವಹಿಸಿಕೆ ಎಷ್ಟಿರುತ್ತೆ? ಚೆನ್ನಾಗಿದೆ. ಖಂಡಿತ ತುಂಬಾ ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ 14ಗೆ 14ಕ್ಕೆ ಬನ್ನಿ. ಇಲ್ಲಿ ತುಂಬಾ ಜನಸಂದಣಿ ಇರ್ತದೆ. ಎಲ್ಲ ನ್ಯಾಯಾಲಯಗಳ ವಕೀಲರು, ನ್ಯಾಯಾಧೀಶರು, ವಕೀಲರುಗಳು, ಕಕ್ಷಿದಾರರು ತುಂಬಾ ಮುತುವರ್ಜಿಯಿಂದ ಭಾಗವಹಿಸ್ತಾರೆ. ಎಲ್ಲ ನ್ಯಾಯಾಲಯಗಳಲ್ಲಿ ಇದು ರಾಷ್ಟ್ರ ವ್ಯಾಪಿ ಆಗಿರೋದ್ರಿಂದ ಅದೊಂದು ಜನರಿಗೆ ಅವಕಾಶ. ವರ್ಷದಲ್ಲಿ 4 ಲೋಕ ಅದಾಲತ್ ಆಗುತ್ತೆ. ಈ ವರ್ಷ ಇದು ಮಾರ್ಚ್ 14 ನಮ್ಮ ಈ ವರ್ಷದ ಮೊದಲನೇ ಲೋಕ ಅದಾಲತ್. ಇದು ರಾಷ್ಟ್ರೀಯ ವ್ಯಾಪ್ತಿಯಲ್ಲಿ ಆಗಿರೋದ್ರಿಂದ ಮುಖ್ಯ ಯಾಕೆ ಈ ಉದ್ದೇಶ ಏನು ಹೇಳಿದ್ರೆ, ನ್ಯಾಯಾಲಯದಲ್ಲಿ ದಿನೇ ದಿನೇ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ನ್ಯಾಯಾಧೀಶರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಸೊ ಕಕ್ಷಿದಾರರು ನ್ಯಾಯಾಲಯ ಓಡಾಟ, ಹಣ ಖರ್ಚು, ಸಮಯ ವ್ಯರ್ಥ ಇದನ್ನೆಲ್ಲ ಪರಿಗಣಿಸಿ ಒಂದು ಒಳ್ಳೆಯ ಉದ್ದೇಶದಿಂದ ರಾಜಿ ಸಂಧಾನ ಮಾಡುವಂತ ಪ್ರಯತ್ನ ನಡೀತಾ ಇದೆ. ಮೇಡಮ್, ಈಗ ಲೋಕ ಅದಾಲತ್ ಅಂತ ಹೇಳಿ ಏನ್ ಜನತಾ ನ್ಯಾಯಾಲಯ ಅಂತ ಹೇಳಿ ದೇಶದಲ್ಲಿ ಹೆಸರಾಗಿದೆ. ಇದರಿಂದ ಬಾಧಿತರು ಯಾವ ರೀತಿ ನ್ಯಾಯದಾನ ಪಡ್ಕೊಳ್ಳೋಕೆ ಅವಕಾಶ ಆಗುತ್ತೆ ಅಂತ? ಖಂಡಿತ ನ್ಯಾಯದಾನ ಇದರಿಂದ ಒಂದು ನಾನು ಹೇಳಿದೆ, ಅಪೀಲಿಗೆ ಅವಕಾಶ ಇಲ್ಲದ್ರಿಂದ ಬೇರೆ ಈಗ ಯಾವುದೋ ಒಂದು ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದು ತೀರ್ಪು ಆದ ನಂತರ, ಜಜ್ಮೆಂಟ್ ಆದ ನಂತರ ಅದರಿಂದ ನೊಂದ ಉಭಯ ಪಕ್ಷಕಾರರಲ್ಲಿ ಯಾರಾದ್ರೂ ಒಬ್ರು ಅಪೀಲ್ ಮೇಲ್ಮನವಿ ಸಲ್ಲಿಸ್ಲಿಕ್ಕೆ ಅವಕಾಶ ಇದೆ. ಮಾನ್ಯ ಸುಪ್ರೀಂ ಕೋರ್ಟ್ ತನಕ ಮೇಲ್ಮನವಿ ಸಲ್ಲಿಸ್ಲಿಕ್ಕೆ ಅವಕಾಶ ಇರೋದ್ರಿಂದ ಅಷ್ಟು ವರ್ಷಗಳು ಅವರು ನ್ಯಾಯಾಲಯದ ಅಲೆದಾಟ ಮತ್ತೆ ಇರುತ್ತೆ. ಜೊತೆಗೆ ಅವರ ಸಂಬಂಧ ಮತ್ತೆ ಇನ್ನು ಜಾಸ್ತಿ ಹದಗೆಡುತ್ತೆ. ಆದ್ರೆ ಈ ನಮ್ಮ ಲೋಕ ಅದಾಲತ್ ಅಥವಾ ಮಧ್ಯಸ್ಥಿಕೆ ಅಥವಾ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಪ್ರೀ ಲಿಟಿಗೇಷನ್ ಕೇಸ್ಗಳಲ್ಲಿ ರಾಜಿ ಮಾಡ್ಕೊಂಡಲ್ಲಿ ಒಂದು ಅಪೀಲಿಗೆ ಅವಕಾಶ ಇಲ್ಲದೆ ಇರೋದ್ರಿಂದ ಪ್ರಕರಣ ಸಂಪೂರ್ಣ ಮುಕ್ತಾಯ ಆಗುತ್ತದೆ. ಜೊತೆಗೆ ಅವರ ಬಾಂಧವ್ಯ, ಯಾಕಂದ್ರೆ ಅವರು ಒಪ್ಪಿದ ಪ್ರಕಾರ ರಾಜಿ ಸಂಧಾನ ಮಾಡ್ತೇವೆ. ಆ ಕಾನೂನು ವ್ಯಾಪ್ತಿಯಲ್ಲಿ ಆ ಉಭಯ ಪಕ್ಷಕಾರರು ಒಪ್ಪಿದ ರೀತಿಯಲ್ಲಿ ರಾಜಿ ಸಂಧಾನ ಮಾಡಿರೋದ್ರಿಂದ ಅವರಿಗೆ ದ್ವೇಷದ ಅಲ್ಲಿ ಪ್ರಶ್ನೆನೇ ಇಲ್ಲ. ಮತ್ತೆ ಆ ಬಾಂಧವ್ಯ ಚೆನ್ನಾಗಿರ್ತದೆ. ಜೊತೆಗೆ ವಕೀಲರಿಗೆ ಅವರು ನ್ಯಾಯಾಲಯಕ್ಕೆ ಕಟ್ಟಿದ ನ್ಯಾಯಾಲಯ ಶುಲ್ಕ 100% ಅವರಿಗೆ ಹಿಂದಿರಿಸಲಾಗ್ತದೆ. ಈ ಲೋಕ ಅದಾಲತ್ ನಡೆದ ನಂತರ ನಿಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಸೆಷನ್ಸ್ ಆಗಿರ್ಬೋದು, ಮತ್ತಿತರ ಕೋರ್ಟ್ಗಳಲ್ಲಿ ದಾಖಲಾಗಿರ್ತಕ್ಕಂಥ ಪ್ರಕರಣಗಳ ಪ್ರಮಾಣ ಕಡಿಮೆ ಆಗುತ್ತಾ? ಕಡಿಮೆ ಆಗ್ತಾ ಇದೆ. ಆದ್ರೆ ಯಾಕೆ ಹೇಳಿದ್ರೆ ದಿನೇ ದಿನೇ ಕಕ್ಷಿದಾರರು ಸಹ ಈಗ ನ್ಯಾಯಾಲಯಕ್ಕೆ ಬರುವಂತಹವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಎಷ್ಟು ರಾಜಿಯಾಗಿ ಅಥವಾ ಜಜ್ಮೆಂಟ್ ಆಗಿ ಕೇಸ್ ಡಿಸ್ಪೋಸಲ್ ಆಗುತ್ತೋ ಅಷ್ಟೇ ಮತ್ತೆ ಫೈಲಿಂಗ್ ಆಗುತ್ತೆ, ಮತ್ತೆ ದಾಖಲಾಗ್ತಾ ಬರ್ತದಲ್ವಾ. ಮೇಡಮ್, ಕೊನೆಯದಾಗಿ ಪೋಸ್ಕೋದಲ್ಲಿ ಈಗಾಗಲೇ ನೀವು ಸಾಕಷ್ಟು ನೀವೇ ಕೂಡ ಖುದ್ದಾಗಿ ಭಾಗವಹಿಸಿ ಅಲ್ಲೆಲ್ಲ ಪರಿಹಾರ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿದ್ರೆ, ಈಗ ಕಳೆದ 5 ವರ್ಷದ ಪ್ರಗತಿ ನೋಡಿದಾಗ 106 ಜನ ಬಾಧಿತರಿಗೆ 2,80,00,000 ಪರಿಹಾರವನ್ನ ನಿಮ್ಮ ಪ್ರಾಧಿಕಾರದಿಂದ ಕೊಡಿಸಲಾಗಿದೆ. ಇದ್ರ ಕುರಿತು ನಿಮ್ಮ ಪ್ರತಿಕ್ರಿಯೆ? ಹೇಳಿದ್ರೆ ಅದು 2,80,00,000 ನನ್ನ ಅವಧಿಯಲ್ಲಿ ನನ್ಕಿಂತ ಹಿಂದಿನಿಂದಲೂ ಕೊಡ್ತಾ ಬಂದಿದ್ದಾರೆ. ಯಾಕೇಳಿದ್ರೆ ಅದು ಸಂತ್ರಸ್ತ ಪರಿಹಾರ ಕಾಯ್ದೆ ಅಂತ 2011ರಲ್ಲಿ ಜಾರಿಗೆ ಬಂದಿದೆ. ಯಾವುದೇ ಬರೇ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟ ಬಾಧಿತರಿಗೆ ಅಷ್ಟೇ ಅಲ್ಲ, ಕೊಲೆ, ದರೋಡೆ ಇಂಥದ್ರಲ್ಲೂ ಮೃತ್ಯುವಾದ ಅವರ ಸಂತ್ರಸ್ತರಿಗೂ ಸಿಗುತ್ತೆ. ದೊಡ್ಡ ದೊಡ್ಡ ಹಲ್ಲೆ, ತುಂಬಾ ಗಾಯವಾಗಿ ಅವರಿಗೆ ತುಂಬಾ ಸಮಸ್ಯೆ, ಅಂಗವೈಕಲ್ಯತೆ ಆದಂತ ಅವರಿಗೂ ಸಿಗುತ್ತೆ.
ಮುಖ್ಯವಾಗಿ ಪೋಕ್ಸೋದಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಯಾಕಂದ್ರೆ ಅದು ಅಪ್ರಾಪ್ತ ಮಕ್ಕಳ ಮೇಲೆ ಆಗುವಂತ ಹೀನಾಯ ಕೃತ್ಯ ಆಗಿರೋದ್ರಿಂದ ಪೋಕ್ಸೋ ನ್ಯಾಯಾಲಯದಲ್ಲಿ ಜಜ್ಮೆಂಟ್ ಆದ ತಕ್ಷಣ ಆ ತೀರ್ಪಿನ ಪ್ರತಿಯನ್ನು ನಮ್ಗೆ ಕಳಿಸ್ತಾರೆ. ಅವರು ಇಂತಿಷ್ಟು ಪರಿಹಾರ ಅಂತ ಅಲ್ಲಿ ನಿಗದಿಪಡಿಸಿ ಕಳಿಸಿದಾಗ ನಾವು ನಮ್ಮ ಕಮಿಟಿಯಲ್ಲಿ ತೀರ್ಮಾನ ಮಾಡಿ ನಾವು ಆ ಸಂತ್ರಸ್ತೆಗೆ ಅವ್ರು ಅಪ್ರಾಪ್ತ ಆಗಿದ್ರೆ ಮತ್ತೆ FD ಇಡ್ತೇವೆ. ಅವರು ಮೇಜರ್ ಆಗೋ ತನಕ. ಮೇಜರ್ ಆಗಿದ್ರೆ ಅವರಿಗೆ ಹಸ್ತಾಂತರ ಮಾಡ್ತೇವೆ. ಬಹಳಷ್ಟು ಪ್ರಕರಣಗಳಲ್ಲಿ ನಾವು ಕೊಡ್ತಾ ಬರ್ತಿದ್ದೀವಿ ಜನಗಳಿಗೆ. ಅವರಿಗೆ ಸಂತ್ರಸ್ತರಿಗೆ ಒಳ್ಳೇದಾಗ್ಲಿ. ಅವರು ತುಂಬಾ ಕಷ್ಟ ಪಟ್ಟಿರ್ತಾರೆ, ನೊಂದಿರ್ತಾರೆ. ಮತ್ತೆ ಈ ಒಂದು ಕ್ರಿಮಿನಲ್ ಕೃತ್ಯದಿಂದಾಗಿ ತುಂಬಾ ಅವರು ಕೆಟ್ಟ ಪರಿಣಾಮ ಬೀರಿರುತ್ತೆ. ಅದು ಮೊದಲಿನ ಸ್ಥಿತಿಗೆ ತರ್ಲಿಕ್ಕೆ ನಮ್ಗೆ ಸಂಪೂರ್ಣ ಸಾಧ್ಯ ಇಲ್ಲ. ಆದ್ರೆ ಈ ಒಂದು ನಾವು ಕೊಡುವಂತ ಆರ್ಥಿಕ ಸಹಾಯದಿಂದ ಅವರಿಗೆ ತಕ್ಕ ಮಟ್ಟಿಗೆ ಅನುಕೂಲ ಆಗ್ಲಿ ಎಂಬ ದೃಷ್ಟಿಯಿಂದ ಇದನ್ನು ಈಗ ಕೊನೆಯದಾಗಿ ಈಗ 14ನೇ ತಾರೀಕು ನಡೀತಲ್ಲ ಲೋಕ್ ಅದಾಲತ್, ಅಲ್ಲಿ ಭಾಗವಹಿಸ್ಬೇಕು ಅಂದ್ರೆ ಯಾರನ್ನ ಭೇಟಿ ಮಾಡ್ಬೇಕು ಗ್ರಾಹಕರು ಅಥವಾ? ಈಗ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಅವರವರ ವಕೀಲರನ್ನು ಭೇಟಿ ಆಗ್ಬೋದು, ಅಥವಾ ಸಂಬಂಧಪಟ್ಟ ನ್ಯಾಯಾಧೀಶರ ಮುಂದೆನೆ ಹೋಗಿ ಅವರು ಫೈಲ್ ಅಲ್ಲಿ ಬೆಂಚ್ ಕ್ಲರ್ಕ್ ಇರ್ತಾರೆ, ನಾವು ರಾಜಿ ಮಾಡ್ಕೊಳ್ತೀವಿ. ಬಟ್ ಇದಕ್ಕೆ ಇಬ್ರು ಇರ್ಬೇಕು, ಉಭಯ ಪಕ್ಷಕಾರರು ಇಬ್ರು. ಕೇವಲ ಒಬ್ರು ಒಂದೇ ಪಕ್ಷದವರಿದ್ರೆ ಆಗಲ್ಲ. ಅಥವಾ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಬಂದು ಅಪ್ರೋಚ್ ಆದ್ರೂ ನಾವು ಸಂಬಂಧಪಟ್ಟ ಕೋರ್ಟಿಗೆ ತಿಳಿಸ್ತೇವೆ. ಮೇಡಮ್, ಇದಿಷ್ಟು ಜಿಲ್ಲೆನಲ್ಲಿ ಈಗಾಗಲೇ ನೀವು ಮನೆ ಮಾತಾಗಿದ್ದೀರಿ. ಈ ಸಾಮಾಜಿಕ ಪಿಡುಗುಗಳ ವಿರುದ್ಧ ಜಾಗೃತಿ, ಪರಿಹಾರ ಮತ್ತೆ ಪೋಸ್ಕೋ ಮತ್ತೆ ಈ ಲೋಕ್ ಅದಾಲತ್ ಅಲ್ಲಿ ಕೂಡ ಸಾಕಷ್ಟು ರೀತಿಯಲ್ಲಿ ನೀವು ಕೆಲಸ ಮಾಡಿ ಜಿಲ್ಲೆ ರಾಜ್ಯ ಮಟ್ಟದಲ್ಲಿ 2ನೇ ಸ್ಥಾನ ಗಳಿಸ್ಕೊಂಡಿದ್ರಿ. ಈ ಪ್ರಗತಿ ಹೀಗೆ ಸಾಗ್ತಾ ಇರ್ಲಿ. ನೀವು ವೃತ್ತಿಯಲ್ಲಿ ಮತ್ತಷ್ಟು ಹೀಗೆ ಸಾಧನೆ ಮೂಲಕ ಮತ್ತಷ್ಟು ನೆರವಾಗಬೇಕು, ಜೊತೆಗೆ ನೀವು ಮತ್ತಷ್ಟು ಮೇಲೆ ಬೆಳೀಲಿ ಅಂತ ಹೇಳಿ ಆಶಿಸ್ತಾ ವಿಡಿಯೋ ಮುಗಿಸ್ತಾ ಇದೀನಿ ಮೇಡಮ್. ಧನ್ಯವಾದಗಳು. ಥ್ಯಾಂಕ್ ಯು.